Hi all, welcome to Kushi World Kushvita channel. Please subscribe to my channel. This is Ashwini. So ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ಗೆ ಬೇಕಾದ ಮೇನ್ ಇಂಗ್ರೀಡಿಯೆಂಟೇ ಪನ್ನೀರ್ ಅಲ್ವೇನ್ರಿ. ಸೊ ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅದನ್ನು ಇವಾಗಲೇ ನೋಡಿಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಪನ್ನೀರ್ನ ಸ್ಲೈಸ್ ಮಾಡ್ತಾಯಿದ್ದೆ, ಅದು ನೋಡಿ ಅದ್ರ ಸಾಫ್ಟಾಗಿ ಯಾವ ರೀತಿ ಬರ್ತಾಯಿದೆ. ಸೊ ಒಂದು ಕಡೆ ಅದನ್ನು ನಾನು ಒಂದು ಕಡೆ ಕಟ್ಟಾಗಿದೆ, ಅದೇ ಬಿಟ್ಟಾಕಿ. ಬಟ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅನ್ನೋದನ್ನ. ಇದು ಜಸ್ಟ್ ನಿಮ್ಮ ಮನೆಯಲ್ಲಿ ಇರೋಂಥ ಹಾಲಿನ ಪೌಡರ್ ಇಟ್ಕೊಂಡು ಪನ್ನೀರ್ ಮಾಡೋಂಥದ್ದು. ಸೊ ಎಷ್ಟು ಬೇಕಾದರೂ ನೀವು ಪನ್ನೀರನ್ನ ಮಾಡ್ಕೊಳ್ಬೋದು. ಈಗ ಪನ್ನೀರಂತೂ ನಾವು ಹೊರಗಡೆಯಿಂದ ತೊಗೊಬಂದು ತಿನ್ನೋದಕ್ಕೂ ಕೂಡ ತುಂಬ ಭಯ ಆಗುತ್ತೆ, ಟಿ ವಿಲೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದರೆ. ಸೊ ಅದೇ ಆ ಭಯ ಹೋಗೋ ಬದಲು ನಾವು ಮನೇಲಿ ಮಾಡಿಕೊಂಡು ಆರಾಮಾಗಿ ನಮಗೆ ಬೇಕಾದ ಡಿಶಸ್ನ ನಾವೇ ಮಾಡ್ಕೊಂಡು ತಿನ್ಕೋಬೋದು. ಸೊ ಇವತ್ತಿನ ರೆಸಿಪಿ ನಿಮಗೆ ಹೇಳ್ದಂಗೆ ಪಾಲಕ್ ಪನ್ನೀರನ್ನ ಹೇಗೆ ಮಾಡೋದು ಅನ್ನೋ ಇವತ್ತಿನ ತಿಳಿಸ್ಕೊಡ್ತೀನಿ. ನಮ್ಮ ಒಂದು 3 ಕಟ್ಟು ಪಾಲಕ್ನ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಮಾಡಿ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ. ಸೊ ಈ ಕಡೆ ಕಡಿಮೆ ಉರಿಲಿ ಬೇಯ್ತಾ ಇದ್ದರೆ ಪಾಲಕ್ ಆಲ್ಮೋಸ್ಟ್ ಚೆನ್ನಾಗಿ ಬೇಯಬೇಕು. ಪಾಲಕ್ ಬೆಂದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಒಂದು ಕಡೆ ಬೇಯಕ್ಕೆ ಇಟ್ಕೊಳ್ಳೋಣ, ನೀರು ಹಾಕಿ ಚೆನ್ನಾಗಿ. ಇದಕ್ಕೇನು ಉಪ್ಪೆಲ್ಲ ಹಾಕೋಕೆ ಹೋಗ್ಬಿಡಿ, ಜಸ್ಟ್ ನೀರು ಹಾಕಿ. ಈ ಕಡೆ ಒಂದು ಸ್ವಲ್ಪ ಮಸಾಲೆಗೆ ಬೇಕಾದದ್ದು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೆ ಒಗ್ಗರಣೆಗೆ. ದಪ್ಪದಾಗಿ ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಇದಕ್ಕೆ ಆ್ಯಸ್ ಯೂಶ್ವಲ್ ನಾನು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ಮೇಲೆ ಈ ಕಡೆ ನಾವು ಮಸಾಲೆಗೆ ಏನು ಹೆಚ್ಕೊಂಡಿಟ್ಕೊಂಡಿದ್ವೋ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ನಿಮಗೆ ಲಾಸ್ಟಿಗೆ ತೋರಿಸೋದನ್ನ ಮರೆತುಬಿಟ್ಟೆ. ಸೊ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಟೊಮೊಟೊ ಅದನ್ನು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಈ ಕಡೆ ನಾವು ಫ್ರೈ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಪಾಲಕ್ನ ಸೊಪ್ಪನ್ನ ಬೇಕಿಟ್ಕೊಂಡಿದ್ವಿ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಪಾತ್ರೆಲಿ ಅವಾಗವಾಗ ಅಬ್ಸರ್ವ್ ಮಾಡ್ತಾಯಿರಿ. ಸೊ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ನಾನು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಿಮಗೊಂದು ಮಾವಿನಕಾಯಿ ಚಿತ್ರಾನ್ನ ಒಂದು ವೀಡಿಯೋದಲ್ಲಿ ನಾವು ಮನೇಲಿ ಹಸಿಮೆಣ್ಸಿಕಾಯಿನ ಬಳಸಲ್ಲ ಅಂತ ಹೇಳಿದ್ವಿ. ಆ್ಯಕ್ಚುಲಿ ಅದನ್ನು ನಾನು ಮಾತ್ರ ಹಸಿಮೆಣ್ಸಿಕಾಯಿ ಬಳಸ್ತೀನಿ, ಇನ್ನೂ ಸ್ವಲ್ಪ ಜನ ನಮ್ಮ ಮನೇಲಿ ಹಸಿಮೆಣ್ಸಿಕಾಯಿ ಬಳಸಲ್ಲ. ಆ್ಯಸ್ ಯೂಶ್ವಲ್ ಎಲ್ಲರ ಮನೇಲಿ ಇರೋವಂಥ ಪ್ರಾಬ್ಲಮ್ ಇರೋದ್ರಿಂದ ಹಸಿಮೆಣ್ಸಿಕಾಯಿ ಬಳಸಲ್ಲ. ಸೊ ಈ ಪಾಲಕ್ ಪನ್ನೀರಿಗೆ ಮೇನ್ ಏನು ಬೇಕು ಅಂದರೆ ಇಂಗ್ರೀಡಿಯೆಂಟೇ ಹಸಿಮೆಣ್ಸಿಕಾಯಿನೇ. ಹಸಿಮೆಣ್ಸಿಕಾಯಿ ಇಲ್ಲದೇ ಮಾಡೋದಕ್ಕೆ ಆಗೋಲ್ಲ. ಖಾರ ಪುಡಿ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ ನಿಮಗೆ. ಸೊ ಹಸಿಮೆಣ್ಸಿಕಾಯಿನೇ ಯೂಸ್ ಮಾಡಬೇಕಾಗತ್ತೆ. ಸೊ ನಾನೊಂದು 100 ಗ್ರಾಮ್ನಷ್ಟು ಹಸಿಮೆಣ್ಸಿಕಾಯಿನ ತೊಗೊಳ್ತಾ ಇದ್ದೀನಿ. ಏಕೆಂದರೆ ನಾನು 3 ಇಂದ 4 ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿರೋದ್ರಿಂದ ಒಂದು 100 ಗ್ರಾಮಷ್ಟು ನೀವು ಹಸಿಮೆಣ್ಸಿಕಾಯಿನ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಒಂದು 2 ಶುಂಠಿ, 2 ಸ್ಮಾಲ್ ಪೀಸಸ್ ಶುಂಠಿ ಮತ್ತು 3 ಒಂದು ಬೆಳ್ಳುಳ್ಳಿಗಳನ್ನ ತೊಗೊಳ್ಳಿ. ಹಾಗೆ ಹೆಚ್ಕೊಂಡಿರೋಂಥ 2 ಟೊಮೊಟೊನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಟ್ ತಳ ಸೀಳ್ದಂಗೆ ನೋಡ್ಕೋಬೇಕಾಗತ್ತೆ. ಹಾಗೆ ಫ್ರೈ ಮಾಡ್ಕೋತಾ ಇರಿ. ಇದಕ್ಕೆ ಹೋಟೆಲ್ ಸ್ಟೈಲಲ್ಲೇ ನಾವು ಚೆನ್ನಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹೇಳ್ತೀನಿ, ಆ್ಯಡ್ ಮಾಡಬೇಕು. ಇದರಲ್ಲೇ ನಾವು ಮಸಾಲೆ ಹೇಗೆ ನಾವು ಮಾಡ್ಕೋತಾ ಇರ್ತೀವಲ್ಲ ಅದೇ ಮಸಾಲೆಗೆ ನೀವು ಆ್ಯಡ್ ಮಾಡಿದರೆ ನಿಮಗೆ ಹೋಟೆಲ್ ಸ್ಟೈಲಲ್ಲೇ ಪಾಲಕ್ ಪನ್ನೀರನ್ನ ರೆಡಿ ಮಾಡ್ಬೋದು. ಸೊ ಈ ಕಡೆ ಸಪ್ಪಾಗಿದೆ, ಅದಕ್ಕೆ ನಾನು ಆ ಕಡೆ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಗಸಗಸೆನ ಆ್ಯಡ್ ಮಾಡಿ. ಇವೆರಡು ಮೇನ್ ಗೋಡಂಬಿ ಇದೆ, ಅದು ಗೋಡಂಬಿ ಹಾಕ್ಕೊಳ್ಬೇಕಾಗುತ್ತೆ. ಚೆನ್ನಾಗಿದೆ. ಅದೇ ರೀತಿ ಯಾವುದೇ ಗ್ರೇವಿ ಗಸಗಸೆಗಳನ್ನ ಯಾವುದೇ ರೀತಿ ಗ್ರೇವಿನ ಮಾಡೋದಕ್ಕೆ ಹೋಗಿ ಸ್ವಲ್ಪ ಕಾಯಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಗಸಗಸೆಗಳನ್ನ ಆ್ಯಡ್ ಮಾಡಿ. ಜೊತೆಗೆ ಗರಂ ಮಸಾಲಾನ ಆ್ಯಡ್ ಮಾಡಿ. ತುಂಬ ಟೇಸ್ಟಾಗಿ ಬಂದೇ ಬರುತ್ತೆ ಯಾವುದೇ ನೀವು ಡಿಶಸ್ನ ಮಾಡಬೇಕಾದ್ರೆ. ಸೊ ನೋಡಿ ಪಾತ್ರೆ ಈ ಕಡೆ ಪಾಲಕ್ ಆದಮೇಲೆ ಪಾಲಕ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ, ನೀರನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದು ಪಾಲಕ್ ಬಿಸಿ ಇತ್ತಲ್ಲ ಅದನ್ನು ಆರೋದಕ್ಕೆ ಆಗಿ ಇಟ್ಕೊಂಡು ಈ ಕಡೆ ಮಸಾಲೆನೂ ಕೂಡ ರೆಡಿಯಾಗಿತ್ತು, ಅದನ್ನು ಕೂಡ ಆರಕ್ಕೆ ಇಟ್ಕೊಂಡು ಈ ಕಡೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಅದೇ ಬಾಣಲಿನ ಯೂಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಸ್ಟಾರ್ಟಿಂಗು ಎಲ್ಲರೂ ಒಂದು ತುಪ್ಪನ ಯೂಸ್ ಮಾಡ್ತಾರೆ. ತುಪ್ಪ ಯೂಸ್ ಮಾಡೋರು ತುಪ್ಪ ಹಾಕ್ಕೊಳ್ಬೋದು. ಬಟ್ ಆ್ಯಸ್ ಯೂಶ್ವಲ್ ನಾನು ಆಯಿಲ್ನ ಯೂಸ್ ಮಾಡಿಕೊಂಡೆ. ಅದಕ್ಕೆ ಜೀರಿಗೆನ ಆ್ಯಡ್ ಮಾಡಿದ್ದೀನಿ.
ಜೀರಿಗೆ ತುಂಬ ಒಳ್ಳೆಯದು ಡೈಜೆಷನ್ನಿಗೂ ಕೂಡ. ಮತ್ತು ಆನಿಯನ್ ಫ್ರೈಗೆ ಸೊ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ ಅಂತ ಫ್ರೈ ಆಗ್ತಾ ಇರಲಿ. ಈ ಕಡೆ ಇಲ್ಲಿ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದ ಮಸಾಲೆಗಳನ್ನ ರೆಡಿಯಾಗಿದೆ. ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡಾಗ ನೋಡಿ ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ. ಸೊ ಈ ಕಡೆ ಏನು ನಾವು ಆಲ್ರೆಡಿ ಎಲ್ಲ ಮಸಾಲೆಗೆ ಎಲ್ಲ ಹಾಕ್ಕೊಂಡಿರೋದ್ರಿಂದ ಇದಕ್ಕೇನು ನಾವು ಒಗ್ಗರಣೆಗೆ ಏನೂ ಹಾಕ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಏನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ ಗ್ರೈಂಡಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಅಂತ ನಾನು ನೀರನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಕೂಡ ಅದರೊಳಗೆ ಹಾಕ್ಕೊಂಡೆ. ನೋಡಿ ಸ್ವಲ್ಪ ಮಸಾಲೆ ಎಲ್ಲ ವೇಸ್ಟ್ ಮಾಡಬೇಡಿ, ಮಸಾಲೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಆ್ಯಡ್ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ಳಿ. ಸೊ ಏನು ಜಾಸ್ತಿ ಏನಾಗಲ್ಲ. ಆಲ್ಮೋಸ್ಟ್ ನಿಮ್ಮ ಮನೇಲಿ ನಾನು ಏನು ತೋರಿಸ್ತಿದ್ದೀನಿ ಅಷ್ಟು ನೀವು ಹದವಾಗಿ ಮಾಡಿಕೊಂಡ್ರೆ ಮನೇಲಿ ಒಂದು 6 ಮೆಂಬರ್ಸ್ ಆಲ್ಮೋಸ್ಟು ನಿಮ್ಗೆ ಬೇಕಾದದ್ದು ಸೈಡಿಗೆ ಯಾವ ರೀತಿ ಬೇಕೋ ಆ ಸೈಡಿಗೆ ಮಾಡ್ಕೊಂಡು ತಿನ್ಬೋದು. ಈಗ ಪಾಲಕು ಕೂಡ ತುಂಬ ತಣ್ಣಗಾಗಿದೆ, ಅದನ್ನು ಕೂಡ ಅದೇ ಮಿಕ್ಸಿಲಿ ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಗ್ರೈಂಡ್ ಆಗಿದೆ. ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಅದರೊಳಗೆ ಹಾಕಿದ್ದೆ, ನಿಮಗೆ ತೋರಿಸಿದ್ದೀನಿ. ಜಸ್ಟ್ ಇನ್ನೇನಿಲ್ಲ, ಇಷ್ಟೇ ನೋಡಿ ಹೇಗೆ ಎಲ್ಲ ಮಿಕ್ಸ್ ಮಾಡ್ತಾ ಹೋಗ್ತಾಯಿದೆ. ಇದ್ರ ಕಲರ್ ಆಗಲಿ ಟೆಕ್ಸ್ಚರ್ ಆಗಲಿ ಬರ್ತಾ ಇದೆ. ಸೊ ಒಬ್ಬೊಬ್ಬರು ಮಸಾಲೆನ ಚೆನ್ನಾಗಿ ಕುದಿಸ್ಕೊತಾರೆ, ಲಾಸ್ಟಿಗೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಬಟ್ ಅದೇನು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ನಿಮಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದನ್ನೇ, ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ. ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ, ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ನಿಮಗೆ ಇಷ್ಟ ಇದ್ದವರು ಯಾರ್ಯಾರು ಯೂಸ್ ಮಾಡ್ತೀರೋ ಮನೇಲಿ ಅವರು ಗೀನ ಯೂಸ್ ಮಾಡ್ಬೋದು. ಗೀ ಯೂಸ್ ಮಾಡಿದರೆ ತುಂಬ ಟೇಸ್ಟಾಗಿ ಬಂದೇ ಬರುತ್ತೆ. ಒಗ್ಗರಣೆಗೂ ಕೂಡ ಗೀನ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಬಟ್ ನಾನು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡಿಕೊಂಡೆ. ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ದಂಗೆ ನಾನು ಏನು ಸ್ಲೈಸ್ ಮಾಡ್ಕೊಂಡಿದ್ದೆ ಆ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರ್ ಆ್ಯಡ್ ಮಾಡ್ತಿದ್ದಂಗೆ ಅದ್ರದ್ದು ಏನು ಟೆಕ್ಸ್ಚರ್ ಇದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಕಣ್ರಿ. ಇದು ಒಂದು ವೆರೈಟಿ ಆದರೆ ನಿಮ್ಮ ಮನೇಲಿ ಇದ್ರ ಜೊತೆ ನೀವು ಪೂರಿ ಆಗಲಿ ಚಪಾತಿ ಆಗಲಿ ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲ್ ಏನು ಅಷ್ಟೊಂದು ದುಡ್ಡು ಕೊಟ್ಟು ನೀವು ತಗೊಳ್ತೀರ ರೋಟಿ ಪಾಲಕ್ ಪನ್ನೀರ್ ಅಂತ, ಸೊ ಅದನ್ನೇ ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಅದು ಬಿರಿಯಾನಿ ಆಗಲಿ ಗ್ರೇವಿ ಆಗಲಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ.